ಡಿ ಬಾಸ್ ಅಭಿನಯದ ದಿ ಡೆವಿಲ್ ಚಿತ್ರ ಡಿಸೆಂಬರ್ 11ರಂದು ರಾಜ್ಯಾದ್ಯಂತ ಬಿಡುಗಡೆ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ತಪ್ಪದೇ ವೀಕ್ಷಿಸಿ. ದಿನೇ ದಿನೇ ಹೆಣ್ಮಕ್ಳ ಸಂಖ್ಯೆ ಕಡಿಮೆಯಾಗ್ತಾ ಇದ್ದು ಮದುವೆಯಾಗದೆ ಉಳಿತಾ ಇರುವವರ ಯುವಕರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಪರಿಣಾಮ ಅವಿವಾಹಿತರೆಲ್ಲ ಪಂಚಾಯಿತಿಗೆ ಪತ್ರ ಬರೆಯುವಂತಾಗಿದೆ. ಮದುವೆಯಾಗದ ಯುವಕರೆಲ್ಲ ಪಂಚಾಯಿತಿ ವತಿಯಿಂದ ತಮಗೆ ಮಠ ಕಟ್ಟಿಸಿಕೊಡಿ ಅಂತ ವಿಚಿತ್ರ ಬೇಡಿಕೆಯ ಪತ್ರವನ್ನ ಸಲ್ಲಿಸಿದ್ದಾರೆ. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಮರಳಿಗ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಇನ್ನು ಗ್ರಾಮ ಸಭೆಯಲ್ಲಿ ಯುವಕರು ಮನವಿಯನ್ನ ಮಾಡಿದ್ದಾರೆ. ಗ್ರಾಮದಲ್ಲಿ ಮದುವೆಯಾಗದ 30ಕ್ಕೂ ಹೆಚ್ಚು ಯುವಕರಿದ್ದಾರೆ. ವಯಸ್ಸು ಮೀರ್ತಾ ಇದ್ರೂ ಕೂಡ ವಧು ಸಿಗ್ತಿಲ್ವಂತೆ. ಪ್ರಸನ್ನ ಎಂಬಾತನ ನೇತೃತ್ವದಲ್ಲಿ ಗ್ರಾಮ ಪಂಚಾಯಿತಿಗೆ ಅರ್ಜಿ ಬರೆದು ಮಠಕ್ಕೆ ಮನವಿಯನ್ನ ಮಾಡಿದ್ದಾರೆ. ಅವಿವಾಹಿತ ಯುವಕರ ವಿಚಿತ್ರ ಅರ್ಜಿ ಕಂಡು ಅಧಿಕಾರಿಗಳು ಸದಸ್ಯರೇ ಶಾಕ್ ಆಗಿದ್ದಾರೆ. ಯುವಕರ ಮನವಿಯನ್ನ ತಹಸೀಲ್ದಾರ್ ಗಮನಕ್ಕೆ ತಂದು ಕ್ರಮ ಕೈಗೊಳ್ಳುವುದಾಗಿ ಪಿಡಿಒ ಅವರು ತಿಳಿಸಿದ್ದಾರೆ. 9/12/25ರಲ್ಲಿ ಗ್ರಾಮ ಸಭೆ ಇದ್ದು, ಮರಳಿಗ ಗ್ರಾಮ ಸಭೆ. ಈ ಸಭೆಗೆ 30-40 ವರ್ಷದೊಳಗಿನ ಗಂಡು ಮಕ್ಕಳು ಅರ್ಜಿ ಸಲ್ಲಿಸಿದ್ದಾರೆ. ಏನಂತ ಕೊಟ್ಟಿದ್ದಾರೆ ಮೇಡಮ್? ಅವರು ನಮ್ಗೆ ಮಠ ಮಾಡಲು ಜಾಗ ಕೊಡಿಸ್ಕೊಡಿ ಅಂದ್ಬಿಟ್ಟು ಮದುವೆ ಆಗದೆ ಇರೋಂತ ಮಕ್ಕಳು ಇದು ಕೊಟ್ಟಿದ್ದಾರೆ. ಈಗ ನಿಮ್ ಪಂಚಾಯತಿಯಿಂದ ಈ ರೀತಿ ಪಂಚಾಯತ್ ಮುಂದಿನ ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿ ಮುಂದಿನ ಕ್ರಮ ಕೈಗೊಳ್ತೀವಿ. ಅಧಿಕಾರಿಗಳಿಗೆ ಅವ್ರಿಗೆ ಮಠ ಕಟ್ಕೊಡಕ್ ಅವಕಾಶ ಮಾಡ್ಕೊಡ್ತೀರಾ, ಜಾಗ ಕೊಡ್ತೀರಾ ಏನು ಅಂತ? ಸರ್, ನಮ್ಮೇಲಿಲ್ಲ, ನಾವು ತಹಸೀಲ್ದಾರ್ಗೆ ಅರ್ಜಿ ಹಾಕ್ತೀರಿ. ಈ ರೀತಿ ಅರ್ಜಿ ಬಂದಿದೆ ನಿಮ್ಗೆ, ಏನ್ ಅನ್ಸುತ್ತೆ ನಿಮ್ಗೆ ಈ ರೀತಿ ವಿಶೇಷ ಪ್ರಕರಣ? ಸರ್, ಈಗ ಸರ್ವೇ ಸಾಮಾನ್ಯ ಗಂಡು ಮಕ್ಕಳಿಗೆ ಹೆಣ್ಣು ಸಿಗದೆ ಇರೋದು ಕಾಮನ್ ಆಗಿದೆ. ಈಗ ಸಭೆ ಕೊಟ್ಟವ್ರೆ, ಏನಕ್ಕೆ ಮೇಡಮ್ ಹೆಣ್ಣು ಸಿಗ್ತಾ ಇಲ್ಲ? ನಾವೇನ್ ಹೇಳೋದು ಸರ್ ಅವ್ರಿಗೆ? ನಿಮ್ ಅನಿಸಿಕೆ? ಈಗ ರೈತರಿಗೆ ಮಕ್ಕಳಿಗೆ ಹೆಣ್ಣು ಕೊಡಲ್ಲ ಅಂತ ಹೇಳ್ತಾ ಇದಾರೆ. ಹಾಗಾಗಿ ಹೆಣ್ಮಕ್ಳುಗಳೇ ಕಡಿಮೆ ಆಗಿದೆ. ಅದಕ್ಕೆ ಈ ರೀತಿ ಅರ್ಜಿ ಬಂದಿದೆ ಅಂತೀರಾ? ಇನ್ನು ಅವಿವಾಹಿತರೆಲ್ಲ ಮಠಕ್ಕಾಗಿ ಪತ್ರ ಬರೆದಿದ್ದಾರೆ. ಅಧಿಕಾರಿಗಳು ಕ್ರಮ ಕೈಗೊಳ್ಳೋದಾಗಿ ಹೇಳಿದ್ದಾರೆ. ಆದರೆ ವಂಶ ಬೆಳೆಸಬೇಕಾದಂತಹ ಮಕ್ಕಳ ಸ್ಥಿತಿ ಹೀಗಾಯ್ತಲ್ಲ ಅಂತ ಪೋಷಕರು ಮಾತ್ರ ಕಂಗಾಲಾಗಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲೂ ಕೂಡ ಹೆಣ್ಣು ಭ್ರೂಣ ಹತ್ಯೆ ಸುದ್ದಿಗಳು ಭಾರಿ ಸದ್ದು ಮಾಡ್ತಾ ಇವೆ. ಪರಿಣಾಮ ಹೆಣ್ಣು ಮಕ್ಕಳ ಸಂಖ್ಯೆ ಇಳಿಕೆಯಾಗ್ತಾ ಇದೆ. ಜನರು ಎಚ್ಚೆತ್ತುಕೊಳ್ಳದೆ ಹೋದ್ರೆ ಹೆಣ್ಮಕ್ಕಳ ಅಭಾವ ತೀವ್ರವಾಗಲಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.